ಇದು ಎಂ ಒಸ್ಮನಿ ಕ್ಲಾಸಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೊಲಿಟಿ. ನಾನು ಮಂಜುನಾಥ್ ಒಸ್ಮನಿ. ಈ ದಿನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನದ ಕುರಿತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇಟ್ಟುಕೊಂಡು ರಚನೆ ಮಾಡಿದಂಥ ತರಗತಿ ಇದಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993ರಂತೆ ಅಕ್ಟೋಬರ್ 12, 1993ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 2006ರಲ್ಲಿ ಮತ್ತು 2019ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಮಾನವ ಹಕ್ಕುಗಳು ಅಂತಂದರೆ ಜೀವನ, ಸ್ವತಂತ್ರ, ಸಮಾನತೆ, ಘನತೆಗೆ ಸಂಬಂಧಿಸಿದ ಹಕ್ಕುಗಳೆಂದು ಭಾವಿಸಲಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈ ಎಲ್ಲ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದರೆ NHRC ಪ್ಯಾರಿಸ್ ತತ್ವಗಳ ಆಧಾರದ ಮೇಲೆ ರಚನೆ ಮಾಡಲಾಗಿದೆ. ಡಿಸೆಂಬರ್ 20, 1993ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಪ್ಯಾರಿಸ್ ತತ್ವಗಳನ್ನು ಅಂದರೆ ರೆಸಲ್ಯೂಷನ್ 48/134 ಪ್ರಕಾರ ಅಂಗೀಕರಿಸಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಚನೆ ನೋಡೋದಾದರೆ ಒಬ್ಬರು ಅಧ್ಯಕ್ಷರು, 5 ಜನ ಪೂರ್ಣಕಾಲಿಕ ಸದಸ್ಯರು, 7 ಜನ ಪದನಿಮಿತ್ತ ಸದಸ್ಯರು ಅಂದರೆ ಒಟ್ಟು 13 ಜನ ಸದಸ್ಯರನ್ನು ಒಳಗೊಂಡಿದೆ. ಅಧ್ಯಕ್ಷರು ಮಾಜಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಮೂರ್ತಿ ಆಗಿರಬಹುದು. ಇನ್ನು ಉಳಿದ 5 ಜನ ಪೂರ್ವಕಾಲಿಕ ಸದಸ್ಯರು ಒಬ್ಬರು ಹಾಲಿ ಅಥವಾ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಒಬ್ಬರು ಹಾಲಿ ಅಥವಾ ಮಾಜಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ, 3 ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವಂತರಿರಬೇಕು. ಈ ಮೂವರಲ್ಲಿ ಕನಿಷ್ಠ ಒಬ್ಬರು ಮಹಿಳೆ ಇರಬೇಕನ್ನುವಂಥ ನಿಯಮ ಇದೆ. ಪದನಿಮಿತ್ತ ಸದಸ್ಯರ ಜೊತೆಗೆ 7 ಜನ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರು, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಮುಖ್ಯ ಅಂಗವಿಕಲರ ಆಯುಕ್ತರು. ಅಂದರೆ ಈ 7 ಜನ ಇರ್ತಾರೆ. ಆದರೆ 2019ಕ್ಕಿಂತ ಮುಂಚೆ ಅಂದರೆ ಈ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಮಾತ್ರ 4 ಸದಸ್ಯರಿದ್ದರು. ಆದರೆ 2019ರ ತಿದ್ದುಪಡಿಯ ನಂತರ ಈಗ 7 ಜನ ಸದಸ್ಯರನ್ನು ಒಳಗೊಂಡಿದೆ. ಅಧ್ಯಕ್ಷರು ಮತ್ತು ಇತರ ಸದಸ್ಯರ ನೇಮಕಾತಿ ನೋಡೋದಾದರೆ ಇದಕ್ಕೆ ಆಯ್ಕೆ ಸಮಿತಿ ಅಂದರೆ ಸೆಲೆಕ್ಷನ್ ಕಮಿಟಿ ಅಂತೇಳಿರುತ್ತೋ. ಅಧ್ಯಕ್ಷರಾಗಿ ಪ್ರಧಾನಮಂತ್ರಿ, ಸದಸ್ಯರಾಗಿ ಲೋಕಸಭೆಯ ಸಭಾಧ್ಯಕ್ಷರು, ಭಾರತದ ಸರ್ಕಾರದ ಗೃಹ ಸಚಿವರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆಯ ಉಪಸಭಾಪತಿ ಈ 6 ಜನ ಸೇರಿ ಅಧ್ಯಕ್ಷರು ಮತ್ತು ಇತರ ಸದಸ್ಯರ ನೇಮಕಾತಿಗೆ ಹೆಸರನ್ನು ಶಿಫಾರಸು ಮಾಡ್ತಾರೆ. ಒಂದು ಷರತ್ತೇನಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ಹಾಲಿ ನ್ಯಾಯಮೂರ್ತಿ ಅಥವಾ ಯಾವುದೇ ಹೈಕೋರ್ಟಿನ ಹಾಲಿ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಅಂದರೆ ಸದಸ್ಯರನ್ನಾಗಿ ನೇಮಕ ಮಾಡುವ ಸಂದರ್ಭದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯೊಂದಿಗೆ ಸಮಾಲೋಚನೆ ನಡೆಸಲೇಬೇಕನ್ನುವಂಥ ನಿಯಮ ಇದೆ. ರಾಜೀನಾಮೆ ಅಥವಾ ಪದಚ್ಯುತಿ ಅಂತೇಳಿ ಅಧ್ಯಕ್ಷರು ಅಥವಾ ಅವರ ಜೊತೆ ಇರುವಂಥ ಸದಸ್ಯರು 5 ಜನ ಸದಸ್ಯರು ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಸಲ್ಲಿಸಬಹುದು. ಆದರೆ ಇವರನ್ನು ತೆಗೆದುಹಾಕುವಂಥ ಅಧಿಕಾರವು ಕೂಡ ರಾಷ್ಟ್ರಪತಿಗಿದೆ. ಇದು ಅಧ್ಯಕ್ಷರು ಅಥವಾ ಯಾವುದೇ ಸದಸ್ಯರನ್ನು ಸಾಬೀತಾದ ದುರ್ವರ್ತನೆ ಅಥವಾ ಅಸಮರ್ಥತೆ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿ ಪದಚ್ಯುತಿಗೊಳಿಸೋದಕ್ಕೆ ಅಧಿಕಾರ ಇದೆ. ಆದರೆ ಅದಕ್ಕೂ ಮೊದಲು ರಾಷ್ಟ್ರಪತಿಗಳು ಈ ವಿಷಯವನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬೇಕು. ಅಂದರೆ ಯಾವುದೇ ಅಧ್ಯಕ್ಷ ಅಥವಾ ಸದಸ್ಯರನ್ನು ಪದಚ್ಯುತಿಗೊಳಿಸುವಂಥ ಸಂದರ್ಭದಲ್ಲಿ ಸಲ್ಲಿಸಬೇಕು. ಆಗ ಸುಪ್ರೀಂ ಕೋರ್ಟ್ ತನಿಖೆ ನಡೆಸಿ ಒಂದು ವೇಳೆ ಆ ತೆಗಿಬೇಕನ್ನುವಂಥ ವರದಿ ನೀಡಿದರೆ ಮಾತ್ರ ರಾಷ್ಟ್ರಪತಿ ಪದಚ್ಯುತಿಗೊಳಿಸ್ಬೋದು. ಆದರೆ ಸುಪ್ರೀಂ ಕೋರ್ಟಿನ ವರದಿ ಇಲ್ಲದೇ ರಾಷ್ಟ್ರಪತಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ತೆಗೆದುಹಾಕುವಂಥ ಕೆಲವು ಸಂದರ್ಭಗಳಿವೆ. ಅವು ಯಾವಂತಂದರೆ ದಿವಾಳಿತನ, ವೇತನದ ಉದ್ಯೋಗದಲ್ಲಿ ತೊಡಗುವುದು, ಮಾನಸಿಕ ದೈಹಿಕ ಅಸಮರ್ಥತೆ, ನ್ಯಾಯಾಲಯದಿಂದ ಅಸ್ವಸ್ಥ ಮನುಷ್ಯನವರು ಎಂದು ಘೋಷಣೆ ಮಾಡೋದು, ನೈತಿಕ ಅಧಪತನ ಹೊಂದಿದ ಅಪರಾಧಕ್ಕೆ ಜೈಲು ಶಿಕ್ಷೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ನೇರವಾಗಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ತೆಗೆದುಹಾಕುವಂಥ ಅಧಿಕಾರ ಇದೆ. ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 3 ಅಥವಾ 70 ವರ್ಷ ಅಂತ ಯಾವುದು ಮೊದಲು ಬರುತ್ತೋ ಅದು ಅನ್ವಯಿಸ್ತಾರೆ. ಅಂದರೆ 2019ಕ್ಕಿಂತ ಮುಂಚೆ 5 ಅಥವಾ 70 ವರ್ಷ ಅಂತ ಇತ್ತು. ಈಗ 3 ಅಥವಾ 70 ವರ್ಷ ಅಂತ ಇದೆ. ಮರು ನೇಮಕಾತಿಗೆ ಅರ್ಹರಿರ್ತಾರೆ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ. ಅಧಿಕಾರಾವಧಿ ಮುಗಿದ ನಂತರ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಅಧೀನದಲ್ಲಿ
ಮತ್ತೊಂದು ಸರಕಾರಿ ಉದ್ಯೋಗ ಪಡೆಯುವುದಕ್ಕೆ ಅರ್ಹರಲ್ಲ ಅನ್ನುವಂಥ ನಿಯಮ ಇದೆ. ಅಧ್ಯಕ್ಷರ ಹುದ್ದೆ ಒಂದು ವೇಳೆ ಖಾಲಿಯಾದರೆ ರಾಷ್ಟ್ರಪತಿಗಳು ಸದಸ್ಯರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಅಧ್ಯಕ್ಷರು ಮತ್ತು ಸದಸ್ಯರ ವೇತನವನ್ನು ಸರ್ಕಾರ ನಿಗದಿಪಡಿಸಿದ ನಿಯಮಾವಳಿ ಪ್ರಕಾರ ನೀಡುತ್ತಾರೆ. ನೇಮಕಾತಿಯ ನಂತರ ಆ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಿಯಮಗಳನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ. ಆಯೋಗದ ಕಾರ್ಯಗಳು ಯಾವಂತಂದರೆ ಸ್ವಯಂ ಪ್ರೇರಿತವಾಗಿ ಅಥವಾ ದೂರು ಆಧರಿಸಿ ತನಿಖೆಯನ್ನು ನಡೆಸಬಹುದು. ನ್ಯಾಯಾಲಯದ ಅನುಮತಿಯೊಂದಿಗೆ ಪ್ರಕರಣಗಳಲ್ಲಿ ಮಧ್ಯಪ್ರವೇಶಿಸಬಹುದು. ಜೈಲುಗಳು ಮತ್ತು ಬಂಧನ ಕೇಂದ್ರಗಳಿಗೆ ಭೇಟಿ ನೀಡಿ ಕೈದಿಗಳ ಪರಿಸ್ಥಿತಿಯನ್ನು ಪರಿಶೀಲಿಸಬಹುದು. ಸಿವಿಲ್ ನ್ಯಾಯಾಲಯ ಹೊಂದಿರುವಂಥ ಅಧಿಕಾರವನ್ನು ಈ ಆಯೋಗ ಒಳಗೊಂಡಿದೆ. ತನಿಖೆಯ ನಂತರ ಕೈಗೊಳ್ಳುವಂಥ ಕ್ರಮಗಳು ಯಾವಂತಂದರೆ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಶಿಫಾರಸು, ತಪ್ಪಿಸ್ಥರ ವಿರುದ್ಧ ಕ್ರಿಮಿನಲ್ ಕ್ರಮ, ಶಿಸ್ತು ಕ್ರಮ ಕೈಗೊಳ್ಳಲು ಶಿಫಾರಸು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೊರೆ ಹೋಗ್ಬೋದು, ಸಂತ್ರಸ್ತರಿಗೆ ತಾತ್ಕಾಲಿಕ ಪರಿಹಾರ ನೀಡೋದಕ್ಕೆ ಶಿಫಾರಸು ಮಾಡ್ಬೋದು, ಸರ್ಕಾರಕ್ಕೆ ವರದಿ ಮತ್ತು ಶಿಫಾರಸುಗಳನ್ನು ಕಳಿಸುತ್ತದೆ. ಸರ್ಕಾರ 1 ತಿಂಗಳ ಒಳಗಾಗಿ ಕೈಗೊಂಡ ಕ್ರಮ ವರದಿಯನ್ನು ಸಲ್ಲಿಸಬೇಕು. ಅಂತಿಮ ವರದಿ ಸರ್ಕಾರದ ಕ್ರಮಗಳನ್ನು ಪ್ರಕಟಣೆ ಮಾಡ್ತದೆ. ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕೆಲಸ ಏನಂತಂದರೆ ಶಿಫಾರಸು ಮಾಡುವ ಕೆಲಸ ಇದೆ ಹೊರತು ಇದು ನೇರವಾಗಿ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಇವರಿಗಿಲ್ಲ. ಇಲ್ಲಿ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಥಮ ಅಧ್ಯಕ್ಷರಾಗಿ ರಂಗನಾಥ್ ಮಿಶ್ರಾ ಅವರು, ತದನಂತರದಲ್ಲಿ MN ವೆಂಕಟಚಲೈ, JS ವರ್ಮಾ, AS ಆನಂದ್, ಹಂಗಾಮಿಯಾಗಿ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್, 5ನೇದಾರಾಗಿ S ರಾಜೇಂದ್ರ ಬಾಬು, JP ಮಾಥೂರ್, ನ್ಯಾಯಮೂರ್ತಿ KG ಬಾಲಕೃಷ್ಣನ್, ನ್ಯಾಯಮೂರ್ತಿ ಸಿರಿಯಾಕ್ ಜೋಸೆಫ್, ನ್ಯಾಯಮೂರ್ತಿ HL ದತ್ತು, ನ್ಯಾಯಮೂರ್ತಿ ಪ್ರಫುಲ್ ಚಂದ್ರ ಪಂತ್, ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ, ಹಂಗಾಮಿಯಾಗಿ ವಿಜಯ್ ಭಾರತಿ ಸಹಾನಿ, ಈಗ ಪ್ರಸ್ತುತ ನ್ಯಾಯಮೂರ್ತಿ ರಾಮ್ ಸುಬ್ರಹ್ಮಣ್ಯನ್ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರೇ ಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಅವರು. ನ್ಯಾಯಮೂರ್ತಿ ರಾಮಸುಬ್ರಹ್ಮಣ್ಯನ್ ಅಂತೇಳಿ ಪ್ರಸ್ತುತ ಭಾರತದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋರು ಇವರೇ. ಇದರ ಜೊತೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನಿಯಮಗಳನ್ನು, ನೇಮಕಾತಿ ಬಗ್ಗೆ ಕೇಂದ್ರ ಸರ್ಕಾರವೇ ಆ್ಯಕ್ಟ್ ಮಾಡಿರೋದರಿಂದ ಆ ವಿಷಯವನ್ನು ನೋಡೋದಾದರೆ ಆಯ್ಕೆ ಸಮಿತಿಯಂತೂ ಕೂಡ ಪ್ರತಿ ರಾಜ್ಯಕ್ಕೆ ಇರುತ್ತೆ. ಅಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷರಾಗಿ, ವಿಧಾನಸಭೆಯ ಅಧ್ಯಕ್ಷರು ಸದಸ್ಯರಾಗಿ, ರಾಜ್ಯದ ಗೃಹ ಸಚಿವರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಕೆಲಸ ಮಾಡ್ತಾರೆ ಸದಸ್ಯರಾಗಿ. ಒಂದು ವೇಳೆ ಆ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದ್ದರೆ ಅಲ್ಲಿ ಸಭಾಪತಿ, ಅದರ ಜೊತೆಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಸದಸ್ಯರಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದ ರಾಜ್ಯ ಮಾನವ ಹಕ್ಕುಗಳ ಆಯೋಗ 2007ರಲ್ಲಿ ರಚನೆ ಮಾಡಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಯಾವ ರೀತಿ ಇರಬೇಕನ್ನುವಂಥದ್ದನ್ನು ಈ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಅಧ್ಯಕ್ಷರು ಹೈಕೋರ್ಟ್ ಮಾಜಿ ಮುಖ್ಯ ನ್ಯಾಯಮೂರ್ತಿ ಅಥವಾ ಹೈಕೋರ್ಟಿನ ಮಾಜಿ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದವರು ಇರಬೇಕು. ಸದಸ್ಯರು ಇಬ್ಬರು ಇರ್ತಾರೆ. ಒಬ್ಬರು ಮಾಜಿ ಅಥವಾ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿ ಅಥವಾ ಕನಿಷ್ಠ 7 ವರ್ಷಗಳ ಅನುಭವ ಹೊಂದಿದ ಜಿಲ್ಲೆ ನ್ಯಾಯಾಧೀಶರು ಇಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗ್ಬೋದು. ಒಬ್ಬರು ತಜ್ಞರು ಸದಸ್ಯರಾಗಬೇಕು. ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವಂಥವರು. ಅಂದರೆ ಪ್ರತಿ ರಾಜ್ಯ ಈ ನಿಯಮದ ಪ್ರಕಾರ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಬೇಕಂತೇಳಿ. ಇಲ್ಲಿ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿ ಅಥವಾ ಹಾಲಿ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವ ಮೊದಲು ರಾಜ್ಯದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯೊಂದಿಗೆ ಸಮಾಲೋಚನೆ ಮಾಡುವಂಥದ್ದು ಕಡ್ಡಾಯ ಇದೆ. NHRC ತನಿಖೆ ನಡೆಸುತ್ತಿರುವ ಪ್ರಕರಣವನ್ನು ಯಾವುದೇ ರಾಜ್ಯದ ಮಾನವ ಹಕ್ಕುಗಳ ಆಯೋಗ ತನಿಖೆ ನಡೆಸೋದಕ್ಕೆ ಬರೋದಿಲ್ಲ. 7ನೇ ಅನುಸೂಚಿಯಲ್ಲಿರುವಂಥ ರಾಜ್ಯ ಪಟ್ಟಿ ಅಥವಾ ಸಮರ್ಥ್ಯ ಪಟ್ಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ತನಿಖೆ ನಡೆಸಬಹುದು. ಇದು 1993 ಕಾಯ್ದೆಯಂತೆ ಮತ್ತು 2019ರ ತಿದ್ದುಪಡಿ ಕಾಯ್ದೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ NHRC ಅಧ್ಯಕ್ಷರು ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದವರು ಮಾತ್ರ ಆಗ್ಬೋದಿತ್ತು. ಆದರೆ ಪ್ರಸ್ತುತ ಮಾಜಿ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಮೂರ್ತಿಗಳು ಕೂಡ ಅಧ್ಯಕ್ಷರಾಗಬಹುದು. ಸದಸ್ಯರು 2+2 ಅನ್ನುವಂಥ 4 ಜನ ಇತ್ತು. ಆದರೆ 2019ರ ತಿದ್ದುಪಡಿ ನಂತರ ಈ 2 ನ್ಯಾಯಾಂಗದಿಂದ ನೇಮಕ ಆಗುವಂಥ ಸದಸ್ಯರ ಜೊತೆಗೆ 2 ಇದ್ದದ್ದು 3 ಮಾಡಲಾಗಿದೆ.
ಅವರಲ್ಲಿ ಕನಿಷ್ಠ ಒಬ್ಬರು ಮಹಿಳೆಯರು ಇರಬೇಕನ್ನುವಂಥ ನಿಯಮ ಕೂಡ 2019ರಲ್ಲಿ ನೋಡ್ಬೋದು ನಾವು. ಮತ್ತೊಂದು NHRCಯ ಪದನಿಮಿತ್ತ ಸದಸ್ಯರು ಯಾರಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ST, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಮಾತ್ರ 4 ಜನ ಸದಸ್ಯರಿದ್ದರು. ಅದರ ಜೊತೆಗೆ ಇವತ್ತು 3 ಜನ ಸದಸ್ಯರನ್ನು ಸೇರಿಸಿದ್ದಾರೆ. NCBC, NCPCR ಹಾಗೂ ಚೀಫ್ ಕಮಿಷನರ್ ಫಾರ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತೇಳಿ. ಅಂದರೆ ಪದನಿಮಿತ್ತ ಸದಸ್ಯರ ಸಂಖ್ಯೆ 4 ಇದ್ದದ್ದು 7 ಆಗಿದೆ ಅಂತೇಳಿ. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಹೈಕೋರ್ಟಿನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಮಾತ್ರ ಆಗ್ಬೋದಿತ್ತು ಅನ್ನುವಂಥ ನಿಯಮ ಇತ್ತು. ಆದರೆ 2019ರ ಪ್ರಕಾರ ಮುಖ್ಯ ನ್ಯಾಯಮೂರ್ತಿ ಜೊತೆಗೆ ಹೈಕೋರ್ಟಿನ ಮಾಜಿ ನ್ಯಾಯಮೂರ್ತಿ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಇದೆ. ಅಧಿಕಾರಾವಧಿ 5 ಅಥವಾ 70 ವರ್ಷ ಅಂತ ಇತ್ತು. ಆದರೆ ತಿದ್ದುಪಡಿ ಆದ ಮೇಲೆ 2019ರಲ್ಲಿ 3 ವರ್ಷ 70 ವರ್ಷ ಅಂತ ಯಾವುದು ಮೊದಲು ಬರುತ್ತೋ ಅದಕ್ಕೆ ಅವಕಾಶ ಇದೆ. ಮರು ನೇಮಕಾತಿಗೆ ಅವಕಾಶ ಮಾಡಿಕೊಡಲಾಗಿದೆ. ರಾಜ್ಯ ಆಯೋಗಗಳಿಗೆ ಸಾಮಾನ್ಯ ಅಧ್ಯಕ್ಷ ಸದಸ್ಯರ ವ್ಯವಸ್ಥೆ ಇರಲಿಲ್ಲ. ಅಂತಂದರೆ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಒಂದೇ ಅಧ್ಯಕ್ಷರು ಅಥವಾ ಸದಸ್ಯರನ್ನೇ ನೇಮಕ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಸಂಬಂಧಿತ ರಾಜ್ಯಗಳ ಒಪ್ಪಿಗೆಯೊಂದಿಗೆ. ಕೇಂದ್ರಾಡಳಿತ ಪ್ರದೇಶಗಳ ಕಾರ್ಯವ್ಯಾಪ್ತಿ ಬಗ್ಗೆ ಸ್ಪಷ್ಟ ನಿಯಮ ಇರಲಿಲ್ಲ. ಆದರೆ 2019ರ ತಿದ್ದುಪಡಿ ಕಾಯ್ದೆಯಂತೆ ಕೇಂದ್ರ ಸರ್ಕಾರವು ಕೆಲವು ಕೇಂದ್ರಾಡಳಿತ ಪ್ರದೇಶಗಳ ಮಾನವ ಹಕ್ಕುಗಳ ಕಾರ್ಯಗಳನ್ನು ರಾಜ್ಯ ಆಯೋಗಕ್ಕೆ ವಹಿಸ್ಬೋದು. ದೆಹಲಿಗೆ ಸಂಬಂಧಿಸಿದ ಕಾರ್ಯಗಳನ್ನು NHRC ನಿರ್ವಹಿಸುತ್ತದೆ. ಇದರ ಜೊತೆಗೆ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948 ಡಿಸೆಂಬರ್ 10, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಇಂಟರ್ನ್ಯಾಷನಲ್ ಕನ್ವೆಂಟ್ ಆನ್ ಎಕನಾಮಿಕ್ ಸೋಷಿಯಲ್ ಕಲ್ಚರ್ ರೈಟ್ಸ್, ಏಷ್ಯಾ ಪೆಸಿಫಿಕ್ ಫೋರಮ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಇವೆಲ್ಲದರ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ. ಮುಂದೆ ಬರುವುದಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಅಂತ ಹೇಳ್ತಾ ಈ ತರಗತಿಯನ್ನು